ಬ್ಯಾಕ್ ಟು ಸೋಷಿಯಲ್ ಬೀಟ್ ಚಾನಲ್ ಆ್ಯಂಡ್ ಸೋಷಿಯಲ್ ವ್ಲಾಗ್ಸ್. ಹಾಗೆ ನರಹರಿ ಪರ್ವತ ಅಂದರೆ ನರಹರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಸೊ ನೀವು ಕೂಡ ಬನ್ನಿ. ಆ್ಯಂಡ್ ಇಲ್ಲಿನ ವಿಶೇಷತೆ ಏನಂದರೆ ತುಂಬ ಮೆಟ್ಲುಂಟು. ಅವರು ರಕ್ಷಿತನವ್ರು ಏನು ಹೇಳಿದ್ರು ಅಂದರೆ ಮೆಟ್ಲೆಲ್ಲ ಅವರು ಲೆಕ್ಕ ಮಾಡಿ ಎಷ್ಟುಂಟು ಅಂತ ಹೇಳ್ತಾರೆ ಅಂತ. ಸೊ ನೀವು ಕೂಡ ನಮ್ಮ ಜೊತೆ ಬನ್ನಿ, ನಾವು ಮೆಟ್ಲು ಹತ್ತಿ ದೇವಸ್ಥಾನಕ್ಕೆ ಹೋಗುವ. ಶ್ರೀ ನರಹರಿ ಸದಾಶಿವ ದೈವಿವನ ಅಂತ ಹೇಳಿ ಉಂಟು. ಕರ್ನಾಟಕ ಅರಣ್ಯ ಇಲಾಖೆಯವರಲ್ಲಿ ಒಂದು ಪಾರ್ಕ್ ಥರ ಮಾಡಿದ್ದಾರೆ. ಸೊ ಮತ್ತೆ ನಾವು ಅಲ್ಲಿಗೆ ಕೂಡ ಹೋಗುವ. ಮೆಟ್ಲು ಹತ್ಕೊಂಡು ಬಂದ್ವಿ. ಅಲ್ಲಿವರೆಗೆ ತುಂಬ ಏನಾಗಲಿಲ್ಲ, ಇನ್ನೂ ಕೂಡ ತುಂಬ ಮೆಟ್ಲು ಹತ್ಲಿಕ್ಕುಂಟು. ಹಾಗೆ ಇವಾಗ ವಯಸ್ಸಾದವರೆಲ್ಲ ದೇವಸ್ಥಾನಕ್ಕೆ ಬರ್ತಾರಲ್ವಾ, ಸೊ ಅವರೆಲ್ಲ ಬರುವಾಗ ಅವರಿಗೆ ಮೆಟ್ಲು ಹತ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ರೋಡ್ ಕೂಡ ಮಾಡಿದ್ದಾರೆ. ವೆಹಿಕಲಲ್ಲಿ ಸಹ ನಾವು ಮೇಲೆ ಹೋಗಿ ಅದು ವ್ಯೂ ಎಲ್ಲ ನೋಡ್ಕೊಂಡು ಬರ್ಬೋದು. ಅಲ್ಲಿಂದನೇ ಮತ್ತೆ ಟೆಂಪಲ್ಗೆ ಹೋಗಲಿಕ್ಕೆ ಸಾಗ್ತದೆ. ಇಲ್ಲಾಂದರೆ ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಮೆಟ್ಲು ಹತ್ಕೊಂಡು ಬರ್ಬೋದು. ಸೊ ಇಲ್ಲಿನ ಮಾರ್ಗ ಕಂಟಿನ್ಯೂ ಆಗಿದೆ, ನೀವು ನೋಡ್ಬೋದು. ಅಲ್ಲಿಂದ ನೋಡ್ದು ಇಲ್ಲಿ ಮೇಲೆ ಹೋಗಲಿಕ್ಕೆ. ಬಟ್ ನಮಗೆ ಮೆಟ್ಲು ಮಾತ್ರ ಈ ಸೈಡಿಂದ ಉಂಟು. ಅಂದರೆ ಮೊದಲೆಂತ ಗೊತ್ತಾ, ಕಂಟಿನ್ಯೂಸ್ ಮೆಟ್ಲಿತ್ತ ಅಂತ, ಬಟ್ ಈಗ ಕಟ್ ಮಾಡಿದ್ದಾರೆ ಅನ್ನಿಸ್ತು. ಇಲ್ಲಿಗ ತುಂಬ ಚಂದ ವ್ಯೂ ಕಾಣ್ತಾ ಉಂಟು. ಸ್ವಲ್ಪ ಬಿಸಿಲು ಉಂಟು, ಆದರೆ ಇಲ್ಲಿ ಸಂಜೆ ಬಂದರೆ ತುಂಬ ಚಂದ ಇರ್ತದೆ. ಇಲ್ಲಿ ಹೇಳುವ ಮಟ್ಟಿಗೆ ನನ್ನ ಪ್ರಕಾರ ಇಲ್ಲಿ ಮಂಗಳೂರು ಸಿಟಿಯೇ ಕಾಣ್ಬೋದಾ ಅಂತ ಅಲ್ಲವಾ. ಸೊ ನಾವಿವಾಗ ಫೈನಲಿ ರೀಚ್ ಆಗಿದ್ದೇವೆ. ಇಲ್ಲಿಂದ ಸೂಪರ್ ವ್ಯೂ ಕಾಣಿಸ್ತುಂಟು. ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನೋಡುವಾಗಲೇ. ಸೊ ಫೈನಲಿ ಟೆಂಪಲ್ ಹತ್ರ ಬಂದಿದ್ದೇವೆ. ಇಲ್ಲಿ ಸ್ಟೆಪ್ಸ್ ಕಟ್ ಮಾಡಿದ್ದಾರೆ. ಇಲ್ಲಿ ಅಂದರೆ ನಾವು ಇಲ್ಲಿ ರೋಡ್ ಇದೆ ಇಲ್ಲಿನ, ಸೊ ಹೀಗೆ ಹತ್ಕೊಂಡು ಹೋಗಬೇಕು. ವೆಹಿಕಲ್ ಇಲ್ಲಿ ತನಕ ಬರ್ತದೆ. ಓಕೆ, ನೀವು ಸೂಪರ್ ವ್ಯೂ. ಆ್ಯಂಡ್ ಅಲ್ಲಿ ರೋಡ್ ಎಲ್ಲ ನೋಡಿ ಕಾಣಿಸ್ತಾ ಉಂಟು. ಅಲ್ಲಿ ಗೌರ್ಮೆಂಟ್ ಬಸ್ ಹೋಗ್ತಾ ಇರೋದು. ಆ್ಯಂಡ್ ಇಲ್ಲಿಂದ ತುಂಬ ಕಾರ್ ಬೈಕ್ ಎಲ್ಲ ಹೋಗೋದು, ಬಿಲ್ಡಿಂಗ್ಸ್ ಎಲ್ಲ ಕೂಡ ಕಾಣ್ತಾ ಉಂಟು. ಸೊ ಅಲ್ಲಿ ದೂರ ದೂರ ತನಕ ಕೂಡ ಕಾಣ್ತದೆ ಬಿಲ್ಡಿಂಗ್ ಎಲ್ಲ, ಎಷ್ಟಿಷ್ಟೇ ಚಿಕ್ಕದು ಕಾಣ್ತದೆ. ಆ್ಯಂಡ್ ಇಲ್ಲಿಗೆ ಆಗಿ ಇಲ್ಲಿಂದ ಕಂಟಿನ್ಯೂ ಆಗ್ತಾ ಉಂಟು ಸ್ಟೆಪ್ಸ್. ಸೊ ನಿಮಗೆ ಸುಸ್ತಾದರೆ ಇಲ್ಲಿ ಸೀಟ್ ಕೂಡ ಇಟ್ಟಿದ್ದಾರೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗ್ಬೋದು. ಸೊ ಇದಕ್ಕಿಂತ ಸೂಪರ್ ಆಗಿರೋ ವ್ಯೂ ಇನ್ನೊಂದಿದೆ, ನಾವು ತೋರಿಸ್ತೇವೆ, ನೀವು ಬನ್ನಿ.
ತುಂಬ ಖುಷಿ ಆಗ್ತುಂಟು ಇಲ್ಲಿಯ ವ್ಯೂ ಎಲ್ಲ ನೋಡಿದರೆ. ಬೇಸಿಗೆ ಕಾಲ ಆದ ಕಾರಣ ಸ್ವಲ್ಪ ಬಿಸಿಲುಂಟು, ಆದರೂ ಇಲ್ಲಿ ಚಳಿಗಾಲದ ಟೈಮಲ್ಲೆಲ್ಲ ಬಂದರೆ ಚೆಂದ ಕಾಣ್ತದೆ ಇಲ್ಲಿಯ ವ್ಯೂ ಎಲ್ಲ. ಅಲ್ಲಿ ನೋಡಿ ಕಲ್ಲಡ್ಕ ಶಾಲೆ ಎಲ್ಲ ಕಾಣ್ತುಂಟು, ಆಮೇಲೆ ಫುಲ್ ಅಲ್ಲಿ ಅಡ್ಯಾರ್ ಹಿಲ್ಸ್ ಎಲ್ಲ ಕಾಣ್ತುಂಟು, ಗಾರ್ಡನ್ ಎಲ್ಲ. ಆಮೇಲೆ ಅಲ್ಲಿ ನೇತ್ರಾವತಿ ನದಿ, ಅಲ್ಲಿ ಮುಂದೆ ಅಲ್ಲಿ ಎಂತ ನದಿ ಅಂತ ಗೋಪುರ ನದಿ ಅಂತ ಆ ಒಂದು ನದಿ, ಆಮೇಲೆ ಅಲ್ಲಿ ಗದ್ದೆ, ಇಲ್ಲಿ ಮನೆ. ನಾವೀಗ ನರಹರಿ ಪರ್ವತ ಶ್ರೀ ಸದಾಶಿವ ದೇವರ ದರ್ಶನವನ್ನು ಮಾಡಿ ಪಕ್ಕದಲ್ಲಿರುವಂಥ ಕೆಳಗಿನ ಉದ್ಯಾನದ ಹತ್ತಿರ ಬಂದಿದ್ದೇವೆ. ಇದು ನೋಡಿ ಸುತ್ತು ವಿಸ್ತಾರವಾಗಿರುವಂಥ ಭಾಗ. ಈ ಭಾಗ ನೋಡಿದರೆ ಭಾಳ ಪ್ರಾಕೃತಿಕವಾದಂಥ ರಮ್ಯವಾದ ದೃಶ್ಯ. ಪ್ರಕೃತಿ ದೇವಿಯು ಹಸಿರು ಸೂರ್ಯನುಟ್ಟ ಹಾಗೆ ಎಲ್ಲ ಕಡೆಗಳಲ್ಲಿ ಸುಂದರವಾಗಿ ಕಾಣುವಂಥದ್ದು. ಜೊತೆಗೆ ನಾಗರಿಕ ಪ್ರಪಂಚಕ್ಕೆ ಕಾಲಿಟ್ಟಿರುವಂಥ ಈ ಬಯಲು ಪ್ರದೇಶ ಕೂಡ ಅಲ್ಲಲ್ಲಿ ಸುಂದರವಾದಂಥ ಮನೆಗಳು, ಬೇರೆ ಬೇರೆ ಗುಡಿ ಗೋಪುರಗಳು, ಶಾಲೆ ಇತ್ಯಾದಿ ಕೇಂದ್ರಗಳಿಂದ ಇಲ್ಲೀಗ ಈ ಭಾಗ ಬಹಳ ಮನೋಹರವಾಗಿ ಕಾಣ್ತದೆ. ಆ ಕಡೆ ದೂರಕ್ಕೆ ನೋಡಿದರೆ ಬಿಸಿ ರೋಡು ಮತ್ತು ಮೆಲ್ಕಾರ್ನ ಮೇಲ್ಸೇತುವೆಯನ್ನು ನಾವು ಕಾಣ್ಬೋದು, ವಾಹನಗಳು ಬರುತ್ತಿರುವಂಥ ದೃಶ್ಯ. ಇನ್ನು ಕೆಲವು ವರ್ಷಗಳಲ್ಲಿ ಇದು ಅದ್ಭುತವಾದಂಥ ಒಂದು ಬದಲಾವಣೆಗಳನ್ನು ಈ ಪ್ರದೇಶ ಕಾಣ್ತಿದೆ. ಹಾಗಂತ ಐತಿಹಾಸಿಕ ಕ್ಷೇತ್ರ ಇದು. ಹಿಂದೆ ನರಹರಿ, ಈ ಕ್ಷೇತ್ರಕ್ಕೆ ನರಹರಿ ಎನ್ನುವಂಥ ಹೆಸರು ಬಂದಿದೆ. ನರ ಅಂತ ಹೇಳಿದರೆ ಅರ್ಜುನ, ಇದು ಮಹಾಭಾರತದ ಘಟನೆ. ನರ ಅಂತ ಹೇಳಿದರೆ ಅರ್ಜುನ, ಅದೇ ರೀತಿ ಹರಿ ಅಂತ ಹೇಳಿದರೆ ಕೃಷ್ಣ. ನರಹರಿ ಅಂದರೆ ಅರ್ಜುನ ಮತ್ತು ಕೃಷ್ಣರು ಇಲ್ಲಿಗೆ ಬಂದಿದ್ದರು ಎನ್ನುವಂಥ ಒಂದು ಐತಿಹ್ಯ ಇದೆ. ಆ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ನರಹರಿ ಸದಾಶಿವ ಕ್ಷೇತ್ರ. ಇಲ್ಲಿರುವಂಥ ಕ್ಷೇತ್ರ ದೇವರು ಅಂತ ಹೇಳಿದರೆ ಸದಾಶಿವ ರುದ್ರದೇವರು. ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ಆದರೂ ಈ ಪ್ರದೇಶಕ್ಕೆ ಬರುವಂಥ ಒಂದು ವಾಡಿಕೆಯನ್ನು ಇಟ್ಟಿದ್ದೇವೆ. ಹಿಂದೆ ನಾವು ಇಲ್ಲಿಂದಲೇ ನಮ್ಮದು ಸಾಮಾನ್ಯವಾಗಿ ಗುಂಡಿ ಮಜಲು ಆ ಪ್ರದೇಶ, ಆ ಕಡೆ ಗುಂಡಿ ಮಜಲು ಪ್ರದೇಶ, ಅಲ್ಲಿಂದ ನಮ್ಮ ತಾಯಿಯವರೊಂದಿಗೆ ನಾವು ಎಲ್ಲ ಅಣ್ಣ ತಮ್ಮಂದಿರೆಲ್ಲ ಇಲ್ಲಿ ತೀರ್ಥ ಸ್ನಾನಕ್ಕಾಗಿ ಕಾರ್ತಿಕ ಮಾಸದಲ್ಲಿ ಒಂದು ಸೋಮವಾರ ಇಲ್ಲಿ ತೀರ್ಥ ಸ್ನಾನ ಆಗ್ತದೆ. ಆ ತೀರ್ಥ ಸ್ನಾನಕ್ಕೆ ನಾವು ನಡ್ಕೊಂಡೇ ಬಂದು ಈ ಬೆಟ್ಟವನ್ನು ಹತ್ತಿಕೊಂಡು ಇಲ್ಲಿ. ಈಗ ನೀವು ನೋಡ್ತಿರುವಂಥದ್ದು ಗದಾ ತೀರ್ಥ. ಇದು ಕೂಡ ಅಷ್ಟೇ, ನೀವು ನೋಡಿದರೆ ಗದೆಯ ಆಕಾರ ಯಾವ ಥರ ಉಂಟು ನೋಡಿ, ಹಾಗೆ ಉಂಟು. ಸ್ವಲ್ಪ ಇಲ್ಲಿಂದ ಉಲ್ಟ ಕಾಣ್ತದೆ, ಗದೆ ಆಕಾರ ಇರುವ ಹಾಗೆ ಉಂಟು. ಇದಕ್ಕೆ ಗದಾ ತೀರ್ಥ ಅಂತ ಹೆಸರು. ಹಾಗೆ ಇಲ್ಲಿ ದೇವರ ಬಾವಿ ಅಂತ ನೀರು ತೆಗೆಯಬಾರದು ಅಂತ ಇಲ್ಲಿ ಹಾಕಿದ್ದಾರೆ. ಇವಾಗ ನಾವು ನಮ್ಮ ಅಪ್ಪನ ಹತ್ರ ಕೇಳ್ತೇವೆ, ಅಂದರೆ ಇಲ್ಲಿಯ ಬಗ್ಗೆ, ನರಹರಿ ಟೆಂಪಲ್ ಬಗ್ಗೆ ಹಾಗೂ ಇಲ್ಲಿರುವಂತಹ ಕೆರೆಗಳ ಬಗ್ಗೆ ಎಲ್ಲ ನಾವು ಮಾಹಿತಿಯನ್ನು ತಿಳ್ಕೊಳ್ಳುವ. ಎಷ್ಟು ಕೆರೆಗಳುಂಟು ಹಾಗೂ ಯಾವುದೆಲ್ಲ, ಆಮೇಲೆ ಬೇರೆ ಕಥೆಗಳೆಲ್ಲ ನಾವು ತಿಳ್ಕೊಳ್ಳುವ. ಇಲ್ಲಿ ಒಂದು ಆಮೆ ಕೂಡ ಉಂಟು, ನೋಡ್ಬೋದು. ಸೊ ಇದು ಚಕ್ರತೀರ್ಥ ಅಂತ ಹೇಳಿ. ಈಗ ಇದೊಂದು ಕೆಳಗೆ ಗದಾ ಪದ್ಮ. ಇದು ಶಂಖತೀರ್ಥ ಅಂತ ಹೇಳಿ, ನೋಡ್ಬೋದು. ಶಂಖದ ಒಂದು ಆಕಾರ ಯಾವ ಥರ ಉಂಟು ಹಾಗೇನೆ ಉಂಟು ಇದು. ಸೊ ಶಂಖತೀರ್ಥ ಅಂತ ಹೇಳಿ. ಇದರಲ್ಲಿ ಸೊ ಕಮಲದ ಆಕಾರದಲ್ಲೇ ಉಂಟು, ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗ್ಬೋದು. ಇಲ್ಲಿಂದ ಬಂದು ನೋಡಿ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ. ಅಂದರೆ ನೋಡಿ ಕಮಲದ ಆಕಾರದಲ್ಲಿ ಹೇಗಿರ್ತದೆ ಕಮಲ, ಹಾಗೆ ಉಂಟು. ಹಾಗಾಗಿ ಇದು ಪದ್ಮತೀರ್ಥ ಅಂತ ಹೇಳಿ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಎಲ್ಲ ನೀರಲ್ಲಿ ಸಹ ಕಪ್ಪೆ ಎಲ್ಲ ಇರ್ತದೆ. ಈ ಕ್ಷೇತ್ರದಲ್ಲಿರುವಂತಹ 4 ತೀರ್ಥ ಬಾವಿಗಳು ಶಂಖ, ಚಕ್ರ, ಗದಾ ಮತ್ತು ಪದ್ಮ ಎನ್ನುವಂಥದ್ದು. ಕೃಷ್ಣ ತನ್ನ ಆಯುಧಗಳಾಗಿರುವಂತಹ ಶಂಖ, ಚಕ್ರ, ಗದಾ ಮತ್ತು ಪದ್ಮವನ್ನು ಆಯಾ ಭಾಗದಲ್ಲಿ ಇಟ್ಟು ತೀರ್ಥೋದ್ಭವ ಆಯಿತು. ಆ ಭಾಗಕ್ಕೆ ಅದೇ ಹೆಸರನ್ನು ಇಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಈ ಕ್ಷೇತ್ರದ ಮಹತ್ವ ಏನಂತ ಹೇಳಿದರೆ, ಸಾಮಾನ್ಯವಾಗಿ ಹಿಂದೆಲ್ಲ ಅಸ್ತಮ ಇದ್ದವರು ಈ ಕ್ಷೇತ್ರಕ್ಕೆ ಆ ಬಾವಿಗೆ ಹಗ್ಗವನ್ನು ಕೊಡ್ತೇನೆ ಎಂಬುದಾಗಿ ಹರಿಕೆಯನ್ನು ಹೇಳಿಕೊಂಡ್ರೆ ಅವರ ಅಸ್ತಮ ರೋಗ ಕೂಡ ಗುಣ ಆಗ್ತಿತ್ತು ಎನ್ನುವಂಥ ವಿಚಾರವನ್ನು ನಾವು ಬಾಲ್ಯದಲ್ಲಿ ಕೇಳಿದ್ದೆವು. ಇಲ್ಲಿಯ ದೀಪೋತ್ಸವ ಸಂದರ್ಭದಲ್ಲಿ ಸಹಸ್ರಾರು ಭಕ್ತರು ಬರ್ತಾರೆ. ಬಂದು ತೀರ್ಥ ಸ್ನಾನವನ್ನು ಮಾಡುವುದರ ಮೂಲಕ
ಪುನೀತರಾಗ್ತಾರೆ. ಅಂತಹ ಮಹತ್ವ ಇರುವಂತಹ ಕ್ಷೇತ್ರ ಈ ನರಹರಿ ಸದಾಶಿವ. ಆಗಲೇ ಹೇಳಿದಲ್ಲ, ಒಂದು ಬೆಸ್ಟ್ ವ್ಯೂ ನಾವು ನಿಮಗೆ ತೋರಿಸ್ತೇವೆ ಅಂತ ಹೇಳಿ, ಅದು ಇಲ್ಲೇ ಸಿಗೋದು. ಅಲ್ಲಿ ಕುತ್ಕೊಳ್ಳಿಕ್ಕೆ ಪ್ಲೇಸ್ ಆಗಲಿ ಅಥವಾ ಪಾದೆ ಕಲ್ಲು ಹಾಗೆ ಕೂಡ ಉಂಟು. ಬನ್ನಿ ಅದನ್ನು ನೋಡುವ. ಆಯ್ತು, ಇವಾಗ ನಾವು ಅಲ್ಲಿ ಪ್ರಕೃತಿ ವೀಕ್ಷಣೆ ಮಾಡಿಕೊಂಡೆಲ್ಲ ಬಂದಾಯ್ತು. ಎಷ್ಟು ಫೋಟೋ ತೆಗೆದ್ವಿ. ಹಾಗೂ ನೀವು ಇಲ್ಲಿಯ ಮಹತ್ವ, ಇಲ್ಲಿಯ ವಿಶೇಷತೆ ಬಗ್ಗೆ ನೀವೆಲ್ಲರೂ ಕೂಡ ತಿಳ್ಕೊಂಡ್ರೆ, ಅದೆಷ್ಟು ಕೆರೆ ಉಂಟು ಅಂತೇಳಿ. ಸೊ ಫೈನಲ್ ಇವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ಆಯಿತು, ದೇವರ ದರ್ಶನ ಆಯಿತು, ಫೋಟೋ ತೆಗ್ದಾಯಿತು, ಎಲ್ಲ ಇಲ್ಲಿನ ವೀವ್, ನೇಚರ್ ಆಗಿರಲಿ ಎಲ್ಲ ನಾವು ನೋಡಿ ಆಯಿತು. ರೈಲು ನೋಡಿ ಆಯಿತು, ನಂದಿಯ ಕಿವಿಯಲ್ಲೆಲ್ಲ ಮಾತಾಡಿದ್ದಾಯ್ತು. ಬೆಳಿಗ್ಗೆ ಸ್ವಲ್ಪ ಬೇಗ ಬರಬೇಕು ಅಂತಿದ್ವಿ, ಆದರೆ ಆಗಲಿಲ್ಲ. ಈಗ ಹೊರಡುದು, ಬಿಸಿಲಾಗ್ತಾ ಇದ್ದ ಹಾಗೆ. ಸೊ ನಾವು ನಿಮಗಿನ್ನು ಮುಂದಿನ ಯಾವುದಾದ್ರೂ ಹೀಗೆ ಒಳ್ಳೆ ಜಾಗಕ್ಕೆ ಹೋದಾಗ ಹೀಗೆ ವ್ಲಾಗ್ ಮಾಡಿ ನಿಮಗೆ ಆ ಜಾಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ನಮ್ಮ ಸೋಷಿಯಲ್ ಬೀಟ್ಸ್ ಕಡೆಯಿಂದ ನಾವು ಮಾಡ್ತೇವೆ. ಸೊ ಹಾಗಾಗಿ ಇವತ್ತು ನಾವು ನರಹರಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ, ನಿಮಗೂ ಕೂಡ ತೋರಿಸಿದ್ವಿ ಹೇಗುಂಟು. ನೀವು ಬಂದಿರ್ಬೋದು, ಹೆಚ್ಚಿನವರೆಲ್ಲರೂ ಬಂದಿರ್ತೀರಿ, ಆದರೂ ನಾವು ಅದನ್ನು ತೋರಿಸುವಂಥ ಪ್ರಯತ್ನ, ಅದರ ಬಗ್ಗೆ ಮಾಹಿತಿ ಕೊಡುವಂಥ ಪ್ರಯತ್ನ ನಾವು ಮಾಡಿದ್ದೇವೆ. ಇನ್ನಷ್ಟು ಜಾಗಗಳಿಗೆ ಹೋಗ್ತೇವೆ, ಹಾಗೂ ಇನ್ನಷ್ಟು ವಿಡಿಯೋ ಮಾಡಬೇಕಂದ್ರೆ ನಿಮ್ಮ ಪ್ರೋತ್ಸಾಹ ಇರಬೇಕು. ನೀವು ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ನಿಮಗೆ ಗೊತ್ತಿರೋದನ್ನು ನೀವು ಇಲ್ಲಿ ತಿಳಿಸಿ ಕಮೆಂಟ್ ಮಾಡಿ. ಅಂದರೆ ಈ ದೇವಸ್ಥಾನದ ಬಗ್ಗೆ ನಾವೊಂದಿಷ್ಟು ಮಾಹಿತಿ ಕೊಟ್ಟರಲ್ಲ, ಅದು ಬಿಟ್ಟು ನಿಮಗೇನಾದರೂ ಗೊತ್ತುಂಟಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಪ್ರೋತ್ಸಾಹ ಕೊಡಬೇಕಾಗಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇವೆ. ಸೊ ಇಲ್ಲಿಗೆ ನಮ್ಮ ಸೋಷಿಯಲ್ ಬ್ಲಾಗ್ ಮುಕ್ತಾಯ ಆಗಿದೆ. ಧನ್ಯವಾದಗಳು. ಬಾಯ್.